ಈ KGF 2 ಆದ್ಮೇಲೆ ಆ 2 ವರ್ಷ ಗ್ಯಾಪ್ ಕೊಟ್ರ ಅದು ಎಲ್ಲ ನನ್ನ ಕರ್ನಾಟಕ ಜನತೆಗೆ ಸಿನಿಮಾ ವಿತ್ ಮಿ ಇವು ಹೊಸ ಯೂಟ್ಯೂಬ್ ಚಾನಲ್ ಇದೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ರಿ. ನನ್ನ ಜೊತೆ ಸಿನಿಮಾ ನೋಡಕ್ ರೆಡಿ ಆಗಿ. ರಾಕಿ ಬಾಯ್ ಅಂತಾನೆ ಫೇಮಸ್ ಆಗಿರೋ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಹುಟ್ಟು ಹಬ್ಬ ಐತಿ ಇವತ್ತು. ಅವರಿಗೆ ಒಳ್ಳೇದಾಗ್ಲಿ, ಅವರು ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ತೆಗಿಲಿ ಅಂತ ಹೇಳ್ತಾ, ರಾಕಿಂಗ್ ಸ್ಟಾರ್ ಯಶ್ ಅವರು ಈ KGF 2 ಆದ್ಮೇಲೆ 2 ವರ್ಷ ಗ್ಯಾಪ್ ಕೊಟ್ರ ಅದು ಫ್ಯಾನ್ಸ್ ಎಲ್ಲ ಯಶ್ ಸರ್ ಅಪ್ಡೇಟ್ ತಲಿ ಕೆಟ್ಟ ಹೋಗಿದ್. ನಾವು ಅಪ್ಡೇಟ್ ಎಲ್ಲ ಕೇಳ್ಬಿಟ್ಟಿದ್ವಿ. 1 ವರ್ಷದಿಂದ ಬಿಟ್ರು ನೋಡಿ, ಅನೌನ್ಸ್ ಮಾಡಿದ್ರ ಮೂವಿ ನೇಮ್ ಇದಪ್ಪ, ಅವತ್ತಂತ್ರ ಫುಲ್ ಸೈಕ್ ಬಿಡ. ನಾವು ಯಾವ್ದೇದೋ ಮೂವಿ ನೇಮ್ ಮಾಡ್ಕೊಂಡಿದ್ವಿ, ಅದು ನೋಡಿದ್ರೆ ಈ ತರ ಟಾಕ್ಸಿಕ್ ಮೂವಿ ನೇಮ್ ಮಸ್ತ್ ಇದೆ. ಅವನ ಇದು ಇವರು ಈ ಟಾಕ್ಸಿಕ್ ಮೂವಿನ KVN ಪ್ರೊಡಕ್ಷನ್ ಮತ್ತೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಅವ್ರ ಪ್ರೊಡಕ್ಷನ್ ಮಾಡ್ತಿದಾರ. ಮಸ್ತ್ ಇದೆ ಮೂವಿ ಮಾತ್ರ. ಈ ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡ್ತಾ ಇದಾರೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಇವತ್ತು ಒಂದು ತುಣುಕನ್ನ ಹಾಕಿಬಿಟ್ರ ನೋಡ್ರಿ. ಅವನು ಇವತ್ತು ಅದೇ ಟ್ರೆಂಡ್ ಆಗೋಯ್ತು. ಈ ಎಕ್ಸ್ ನಲ್ಲಿ ಫಸ್ಟ್ ಟ್ರೆಂಡಿಂಗ್ ಇರೋದೇ, ಆಲ್ ಇಂಡಿಯಾದಾಗ ಟ್ರೆಂಡಿಂಗ್ ಇರೋದೇ ಟಾಕ್ಸಿಕ್ ದ ಮೂವಿ ಮಸ್ತ್ ಐತ್ರಿ. ಅವನು ಯಶ್ ಅವ್ರ ಇದ್ರಾಗ ಒಂದು ಸೀನ್ ಬಿಟ್ಟಿದಾರ. ಆ ಸೀನ್ಯಾಗ ಸಿಗರೇಟ್ ಸೇರ್ತಾರ್ರಿ. ಅವನು ಸೇದಾ ಸ್ಟೈಲಿಗೆ ಅವನು ಜನ ಬಿದ್ದು ಹೋಗ್ಯಾರ. ಅವನು ಫುಲ್ಲು ಹುಚ್ಚು. ಅವ್ರ ಸ್ಟೈಲ್, ನಡೆಯೋ ಸ್ಟೈಲಿಗೆ ಆ KGF ಸಿಗರೇಟ್ ಹಂಗ ಗನ್ಯಾಗ ಹಚ್ಕೊಂಡಿದ್ರು. ಅವನು ಈಗ ಹಂಗ ಹಿಂಗ ಬರೀ ಸೈಡ್ನಾಗ ಹಚ್ಚಾರ. ಸೈಡ್ನಾಗ ಸಿಗರೇಟ್ ಹಚ್ಚಿ ಹಂಗ ಎಳೆ ಹೊರ್ತಕ್ ಜನ ಅಯ್ಯಪ್ಪ ಮೈಂಡ್ ಬ್ಲೋಯಿಂಗ್. ಅವನು ಟ್ರೆಂಡಿಂಗ್ ಹೋಗೈತ್ರಿ. ಮಸ್ತ್ ಮಾಡಿರ್ಬಿಡ. ಅವನು KGF ಇವ್ರು ನಮ್ಮ ಯಶ್ ಅವ್ರ ಟೇಸ್ಟ್ ಅವ್ರ ಟೇಸ್ಟ್ ನ ಯಾರ ಕೈಲಿ ಹಿಡಿಯೋದಾಗಿಲ್ಲ ಇವತ್ತಿಗೂ. ನಾವು ಮೊನ್ನೆ ಎಲ್ಲ ಒಂದೊಂದು ಪೋಸ್ಟರ್ ಹಾಕಿದ್ರು. ಆ ಪೋಸ್ಟರ್ಗಳು ನೋಡೇ ಸತ್ತೋದಿವಿ ನಾವು. ಅಂತಂತ ಪೋಸ್ಟರ್ಗಳು ಹಾಕಿದ್ರು. ನಾಳೆಕಿ ಬಿಡ್ತಾರ ಅಂತಂದು 10-25 ಬಿಡ್ತಾನೆ ಅಂತ ಪೋಸ್ಟರ್ಗಳು ಹಾಕಿದಾರ. ಪೋಸ್ಟರ್ಗಳ ಮಸ್ತ್ ಅದಾವನು. ಆ ತರ ಕ್ರಿಯೇಷನ್ ಮಾಡಿ ಬಿಟ್ಟಿದಾರ. ಮಸ್ತ್ ಐತಿ ಮಾತ್ರ ಇವತ್ತು ಬಿಟ್ಟಿರೋ ವಿಡಿಯೋ. ಅವನು ಟಾಕ್ಸಿಕ್ನಾಗ ಇವತ್ತು ಬಂದಿರೋ ಒಂದ್ ಸೀನ್ ನೋಡಿದ್ರಿ. ಅವನು ಫುಲ್ ಪಬ್ನ್ಯಾಗ ಹೊಕ್ಕಾರ ಅವ್ರು ಸಿಗರೇಟ್ ಹಿಡ್ಕೊಂಡು. ಅವ್ರ ರೊಮ್ಯಾಂಟಿಕ್ ಸೀನ್ ಯಾವ ತರ ಇದೆ ಅಂದ್ರೆ, ರೊಮ್ಯಾಂಟಿಕ್ ನಾನು ಈಗ ಕಳೆದ 2 ಪಿಕ್ಚರ್ನಾಗ ನೋಡಿಲ್ಲ. ಸಂತೋಷ್ ರೈ ಬಾಳ್ವಾಡ್ನಾಗ ನೋಡಿದ್ದೆ ಲಾಸ್ಟ್ ಅವ್ರನ್ನ. ಈಗಂತ್ರ ಫುಲ್ ಗಿಚ್ಚ ಕಾಣ್ತಾರ ಬಿಡ್ರಿ ಅದ್ರಾಗ ಮಾತ್ರ. ಈ ವಿಡಿಯೋ ನೋಡಿ ಎಷ್ಟು ಸಲ ನೋಡಿದೇನೆ ಅಂದ್ರ ಒಂದ್ 5 ಸಲ ತಿರ್ಗಾ ಮುರ್ಗ ಮತ್ತೇನ್ರ ಅದ್ರಾಗ ಏನ್ರ ಇಟ್ಟಾರ ನೋಡಿ ಹುಡುಕ್ ನೋಡಿದ್ರಾಗ ಅವಾಗ ನನಗ್ ಏನೋ ಒಂದ್ ತಿಳಿದ್ರಿ. ಅವನು ಈ ಸಿನಿಮಾ ಮಾತ್ರ ಯಾವ ಕಾಲದ್ದು ಅಂದ್ರೆ 1970-75ನೇ ಕಾಲದ್ದು ಅಂತ ಅನಿಸ್ತೈತಿ. ಅವಾಗ 1975-70ನೇ ಇಸ್ವಿಲಿ ಈ ತರ ಸ್ಕ್ರಿಪ್ಟ್ ಬರ್ದಾರ. ಯಾವ ತರ ಸ್ಕ್ರಿಪ್ಟ್ ಐತೋ ಏನೋ ಅದು ಅಂತ ದೇವರಣೆ ಗೊತ್ತಲ್ಲ. ಅದನ್ನ ನೋಡಿದ್ರೆ ಸತ್ತ ಹೋಗಲ್ಲ, ಎಲ್ಲರ ಹಂಗ ಹುಚ್ಚದ್ದು ಸಾಯ್ತಾರ ನೋಡ. ಆ ತರ ಮಾಡಿರ್ಬೋದು. ಇದು ಮಾತ್ರ ಅಲ್ಟಿಮೇಟ್. ಯಾರ್ಯಾರು ಕಾನ್ಸೆಪ್ಟೇ ಇಲ್ಲ, ಯಾರ ತಲೆಗೆ ಕಾನ್ಸೆಪ್ಟೇ ಇಲ್ಲ, ಅಷ್ಟು ಚೆನ್ನಾಗಿ ಇದನ್ನ ಮಾಡಿದಾರ. ಇದನ್ ಟೀಸರ್ ನೋಡ್ಮೇಲೆ ಯಾವಾಗ ಬರ್ತದ ಮೂವಿ, ಯಾವಾಗ ಬರ್ತದ ನಾನಂತ್ರ ಕಾದ್ ತಲಿ ಕೆಟ್ಟ ಹೋಗೈತಿ. ಅವನವನ ಮರ್ಯ ದೌಡ್ ಮಾಡಿ ಪಿಕ್ಚರ್ ಹಾಕ. ನನಗಂತ್ರ ತಲಿ ಕೆಟ್ಟ ಹೋಗೈತಿ. ಓದ್ನೇ ಸಲ ಏನೋ ಅನೌನ್ಸ್ ಮಾಡಿದ್ರಪ್ಪ, ಏಪ್ರಿಲ್ 10, 2025 ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ಒಂದ್ ಸ್ವಲ್ಪ ದೌಡು ಅದು ಯಾವಾಗ ಬರ್ತತೋ ಅನ್ಸೋಗಿತ್ತ. ಅವನು ಅನೌನ್ಸ್ನಾಗ ಹೇಳಿದ್ರಿ, ಅದನ್ನ ಬಿಡಂಗಿಲ್ಲ. ಫಸ್ಟ್ ಶೋನ ಹೋಗಿ ನೋಡಿ. ನಿಮಗೆ ಪಟ್ಟ ನಂಗೆ ವಿಡಿಯೋ ಹಾಕ್ತೀನಿ. ಪಟ್ಟ ನಂಗೆ ನೋಡ್ರಿ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡಿ.